ಒಂದು ಹಾಸ್ಪಿಟಲ್ ಬಿಲ್ಲು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರ್ತಕ್ಕಂಥ ಒಬ್ಬ ಪರ್ಸನ್ ಫಿನಾನ್ಷಿಯಲಿ ವೀಕ್ ಮಾಡ್ಬಿಡುತ್ತೆ. ಅದೇ ಥರನೇ ಫ್ಯಾಮಿಲಿ ಸುಖವಾಗಿ ನಡೀತಕ್ಕಂಥ ಫ್ಯಾಮಿಲಿನ ಕಷ್ಟಕ್ಕೆ ತಳ್ಳಿಬಿಡುತ್ತೆ. ಸೊ ಅದೇ ಥರ ಫುಲ್ ತುಂಬ ವರ್ಷದಿಂದ ಸೇವಿಂಗ್ ಮಾಡ್ಕೊಂಡು ಬಂದಿರತಕ್ಕಂಥ ದುಡ್ಡು ವಿತಿನ್ ಸ್ಪ್ಯಾನ್ ಆಫ್ 1 night ಅಲ್ಲಿ ಫುಲ್ ಅಮೌಂಟು ಖಾಲಿ ಆಗಿಬಿಡುತ್ತೆ. ಸೊ ಯಾಕೆ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದ್ದೀನಿ ಅಂತಂತಂದರೆ, ಸೊ ಯಾರೇ ಒಬ್ಬರು ಇಂಡಿವಿಜುವಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಕೆಲವರು ಏನು ಕ್ವಶನ್ ಮಾಡ್ತಾರೆ ಅಂತಂದರೆ, ಸರ್ ಹೌದು ನಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ಬಟ್ 5 ಲಕ್ಷ ಬಿಲ್ಲಲ್ಲಿ ಬರೀ 2.5 ಲಕ್ಷ ಮಾತ್ರ ಕವರೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕ್ವಶನ್ ಮಾರ್ಕಲ್ಲಿ ನಾನು ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಯಾಕೆ 2.5 ಲಕ್ಷ ಮಾತ್ರ ಕವರೇಜ್ ಆಯಿತು ಅಂತ. ಸೊ ಹೌದು, ನಾನು ನಿಮ್ಮ ವಿನೋದ್ ಕುಮಾರ್ ಮಾತಾಡ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾಕೆ ಅಷ್ಟು ಕವರೇಜ್ ಆಯಿತು ಅಂತಂದರೆ, ಸೊ ಕೆಲವೊಂದು ಪಾಯಿಂಟ್ಸ್ನ ಅವರು ಅವಾಯ್ಡ್ ಮಾಡಿರ್ತಾರೆ. ನಾನು ನೋಡ್ತಾ ಹೋಗ್ತೀನಿ, ಒಂದು ಹೆಲ್ತ್ ಇನ್ಶೂರೆನ್ಸ್ನ ತಗೋಬೇಕಾ ಅಂತಂದರೆ ಏನೆಲ್ಲ ಒಂದು ಪಾಯಿಂಟ್ಸ್ ನೀವು ಚೆಕ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು, ನೀವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನು ಮಾಡ್ತೀರಾ, ಎಷ್ಟು ಲಕ್ಷಕ್ಕೆ ತಗೋಬೇಕಂತ ನೋಡ್ತಾ ಇರ. ಸೊ ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಅದು ಇನ್ಶೂರೆನ್ಸ್ ತಗೋಬೇಕಾದ್ರೆ ಎಷ್ಟು ಅಮೌಂಟ್ಗೆ ತಗೋಬೇಕಂತ ಹೇಳ್ತೀವಿ. ನನ್ನ ಒಂದು ಸಜೆಷನ್ ಏನಂತಂದರೆ, ಸೊ ಒಬ್ಬ ಪರ್ಸನ್ ಇಂಡಿವಿಜುವಲ್ ಆದರೆ 5 to 10 lakhs ಇನ್ಶೂರೆನ್ಸ್ನ ನಾವು ತಗೋಬೇಕಾಗುತ್ತೆ. ಸೊ ಅದೇ ಥರನೇ ಫ್ಯಾಮಿಲಿ 3 members ಆಗಿರ್ಬೋದು, 4 members ಆಗಿರ್ಬೋದು. ಸೊ ಡಿಪೆಂಡ್ಸ್ ಆಗುತ್ತೆ ನೀವು ಎಷ್ಟು ಜನಕ್ಕೆ ನೀವು ಆ್ಯಡ್ ಆನ್ ಮಾಡ್ಕೋತೀರಾ ಫ್ಯಾಮಿಲಿಯಲ್ಲಿ. ಸೊ ಫ್ಯಾಮಿಲಿ ಇನ್ಶೂರೆನ್ಸ್ ತಗೋತೀರಾ ಅಂತ. ಸೊ ಮಿನಿಮಮ್ 10 to 20 ಇಂದ. ಸೊ ಜನ ಜಾಸ್ತಿ ಆದಷ್ಟು 1 person ಇನ್ಕ್ಲೂಡ್ ಆದಷ್ಟು, ಫಾರ್ ಎಕ್ಸಾಂಪಲ್ 20 lakhs 30 lakhs. ಸೊ ಸಮ್ ಅಶ್ಯೂರ್ಡ್ ಏನಿದೆಯಲ್ಲ ಆ ಅಮೌಂಟು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ವಿಚಾರ ಏನಂತಂದರೆ ವೇಟಿಂಗ್ ಪೀರಿಯಡ್ ಮಿನಿಮಮ್ 2 ಇಂದ 3 years ಇದ್ರೆ ಚೆನ್ನಾಗಿರುತ್ತೆ. ಯಾಕೆ ವೇಟಿಂಗ್ ಪೀರಿಯಡ್ 2 ಇಂದ 3 years ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಕವರೇಜ್ ಕೆಲವೊಂದು ಸ್ಲೋ ಗ್ರೋಯಿಂಗ್ ಡಿಸೀಸಸ್ಗೆ ಮಿನಿಮಮ್ 3 to 2 years ಇದ್ರೆ ಚೆನ್ನಾಗಿರುತ್ತೆ. ಪ್ರತಿಯೊಂದು ಇನ್ಶೂರೆನ್ಸ್ ಕಂಪ್ನಿ ಸೇಮ್ ಕೊಡುತ್ತೆ. ಸೊ ಯಾವ ಕಂಪನಿ 1 ವರ್ಷ ಕಡಿಮೆ ಇದೆಯೋ ಆ ಒಂದು ಕಂಪನಿನ ಇನ್ಶೂರೆನ್ಸ್ ಕಂಪ್ನಿನ ಚೂಸ್ ಮಾಡ್ಕೊಳ್ಳಿ. ಸೊ ಅದೇ ಥರನೇ ಮೈನ್ ಒಂದು ಕಾನ್ಸೆಪ್ಟ್ ಏನಂತಂದರೆ, ಆಗಲೇ ಹೇಳಿದ್ನಲ್ವ, 5 lakhs ಅಮೌಂಟು ಬರೀ ಒಂದು 2.5 lakhs ಮಾತ್ರ ನಮ್ಮ ಕವರೇಜ್ ಆಯಿತು ಸರ್ ಅಂತ. ರೂಮ್ ರೆಂಟಲ್ಲಿ ಏನಾಗಿರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಇನ್ಶೂರೆನ್ಸ್ ತಗೋಬೇಕಾದ್ರೆ ಬರೀ ನೀವು 2,000 ರೂಪಾಯಿ ಮಾತ್ರ ರೂಮ್ ರೆಂಟ್ ಪೇ ಆಗುತ್ತೆ ಅಂತ ಇನ್ಶೂರೆನ್ಸಲ್ಲಿ ಮೆನ್ಷನ್ ಆಗಿರುತ್ತೆ. ಬಟ್ ನೀವೇನು ಮಾಡ್ತೀರಾ, ಒಂದು 4,000 ರೂಪಾಯಿ ಇರತಕ್ಕಂಥ ಒಂದು ರೂಮ್ ರೆಂಟ್ನ ತೊಗೊಂಡಿರ್ತೀರ. ಆವಾಗ ಏನಾಗುತ್ತೆ ಅಂತಂದರೆ, ಸೊ ಇನ್ಶೂರೆನ್ಸ್ ಪೇ ಮಾಡ್ತಕ್ಕಂಥ ಪರ್ಸನ್ ಏನು ಮಾಡ್ತಾರೆ ಅಂತಂದರೆ 50% ಡಿವೈಡ್ ಮಾಡಿ. ಫಾರ್ ಎಕ್ಸಾಂಪಲ್ 4,000 rupees ನೀವು ರೂಮ್ ರೆಂಟ್ ತೊಗೊಂಡಿದ್ದೀರಾ, ಅವರು 2,000 rupees ಮಾತ್ರ ಪೇ ಮಾಡ್ತಾರೆ. ಸೊ ಆಗೇನಾಗುತ್ತೆ ಅಂತಂದರೆ 50% ನೀವು ಪೇ ಮಾಡಬೇಕಾಗುತ್ತೆ, 50% ಅವ್ರು ಪೇ ಮಾಡಬೇಕಾಗುತ್ತೆ ರೂಮ್ ರೆಂಟ್. ಬಟ್ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ ಅಂದರೆ, ಟೋಟಲ್ ಬಿಲ್ಲಲ್ಲ, ನಿಮ್ಮ ಟೋಟಲ್ ಬಿಲ್ ಏನಾಗಿದೆಯಲ್ಲ ಆ ಟೋಟಲ್ ಬಿಲ್ ಏನು ಮಾಡ್ತಾರೆ ಅಂದರೆ 50% ಮೈನಸ್ ಮಾಡ್ಬಿಡ್ತಾರೆ. ಅಂದರೆ 2,000 ಇದೆ, 2,000 ಮೈನಸ್ ಆಯ್ತಾರೆ. ಅದೇ ಥರನೇ 100 rupees 5 lakhs rupees ನಿಮಗೆ ಒಂದು ಅಮೌಂಟ್ ಆಗಿದೆ ಅಂತಂದರೆ ಅದರಲ್ಲಿ 2,50,000 rupees ಅಮೌಂಟ್ ಅವರು ಡಿಡಕ್ಟ್ ಮಾಡಿಬಿಡ್ತಾರೆ. ಸೊ ಬರೀ ನಿಮ್ಗೆ 2,50,000 rupees ಮಾತ್ರ ನಿಮ್ಗೆ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಸೊ ಇದನ್ನ ನೀವು ರೂಮ್ ರೆಂಟ್ನ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಫುಲ್ ಕವರೇಜ್ ಇರಬೇಕು, ಯಾವುದೇ ಕಾರಣಕ್ಕೂ ಲಿಮಿಟ್ ಇರಬಾರ್ದು ಅಷ್ಟೇ. ಓಕೆ. ಆ್ಯಂಡ್ ಇನ್ನೊಂದೇನಂದರೆ ಡೇ ಕೇರ್ ಯಾಕೆ ಹೇಳ್ತಾ ಇದ್ದೀನಿ, ಸಮ್ ಟೈಮ್ ಏನಾಗುತ್ತೆ ಅಂದರೆ ನಾವು ಸಣ್ಣ ಪುಟ್ಟ ಹಾಸ್ಪಿಟಲ್ 24 hours ಇಲ್ಲ 3 days ಇಲ್ಲ 2 days ಅಡ್ಮಿಟ್ ಆಗಿರ್ತೀವಿ. ಅದರಲ್ಲಿ ಒಂದು ಮೇ ಬಿ 20,000 ಆಗಿರ್ಬೋದು, ಇಲ್ಲಾಂದರೆ 50,000 ಆಗಿರ್ಬೋದು, ಇಲ್ಲ 1 lakh ಆಗಿರ್ಬೋದು. ಇದರ ನಮಗೆ ಒಂದು ಬಿಲ್ ಅನ್ನೋದು ಫಾರ್ ಎಕ್ಸಾಂಪಲ್ ಜನರೇಟ್ ಆಗಿರುತ್ತೆ. ಆ ಒಂದು ಬಿಲ್ ಕೂಡ ಕವರ್ ಆಗಬೇಕು. ಆ ಥರ ಒಂದು ನೀವು ಇನ್ಶೂರೆನ್ಸ್ನ ಚೆಕ್ ಮಾಡಿಕೊಂಡು ನೀವು ಇನ್ಶೂರೆನ್ಸ್ನ ತಗೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ ಕೋಪೇಮೆಂಟ್ ಏನಿರಬೇಕಂತಂದರೆ 0 ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಪೇ ಮಾಡಬೇಕು ಅನ್ನೋ ಥರ ಯಾವುದೇ ಕಾರಣಕ್ಕೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಆಗಲೇ ಹೇಳಿದ್ನಲ್ಲ 5 lakhs ಇದೆ, 5 lakhs ಅಲ್ಲಿ ನೀವು 1 lakh ಪೇ ಮಾಡಿ, ಇನ್ನು ರಿಮೈನಿಂಗ್ 4 lakh ಕಂಪ್ನಿ ಪೇ ಮಾಡುತ್ತೆ. ಸೊ ಈ ಥರ ಇರುತ್ತೆ. ಯಾವ ಥರ ಯಾವುದೇ ಕಾರಣಕ್ಕೆ ಇರ್ಬೋದು. ಪೇಮೆಂಟ್ ಏನಿರಬೇಕಂದ್ರೆ ನಿಮ್ಮ ಕಡೆಯಿಂದ 0 ಇರಬೇಕು. 100% ಕಂಪ್ನಿ ಪೇಮೆಂಟ್ ಮಾಡೋ ಥರ ಆಪ್ಷನ್ ಇರೋ ಥರ ನೋಡಿಕೊಂಡು ನೀವು ಒಂದು ಇನ್ಶೂರೆನ್ಸ್ನ ತಗೋಬೇಕು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೈಮ್ ಸೆಟಲ್ಮೆಂಟ್ ಏನಿರಬೇಕಂದ್ರೆ, ಯಾವುದೇ ನೀವು ಇನ್ಶೂರೆನ್ಸ್ ತೊಗೊಂಡ್ರು ಕ್ಲೈಮ್ ಅಂದ್ಬಿಟ್ಟು ಕ್ಯಾಶ್ಲೆಸ್ ಇರಬೇಕು. ಯಾಕೆ ಅಂತಂದರೆ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಂತಂದರೆ ಎಮರ್ಜೆನ್ಸಿಲಿ ಹೋಗಿರ್ತೀರಾ, ಏನೇನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಕ್ಯಾಶ್ಲೆಸ್ ಇದ್ದರೆ ನಿಮಗೆ ಸ್ಟ್ರೆಸ್ ಲೆವೆಲ್ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲೈಫ್ ಟೈಮ್ ನಿಮಗೆ ರಿನ್ಯೂವಲಿಟಿ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈ ಒಂದು ಇನ್ಶೂರೆನ್ಸ್ನ ತೊಗೋಬೇಕಂತಂದರೆ ನೀವು ಪ್ರತಿ ವರ್ಷವೂ ರಿನ್ಯೂವಲ್ ಮಾಡ್ತಾನೆ ಇರಬೇಕು. ಒನ್ಸ್ ನೀವೇನು ಮಾಡ್ತೀರಾ, ರಿನ್ಯೂವಲ್ ಮಾಡೋದೇನಾದ್ರು ಸ್ಟಾಪ್ ಮಾಡಿದ್ದೀರಾ ಅಂತಂತಂದರೆ, ಸೊ ಇನ್ಶೂರೆನ್ಸು ನೆಕ್ಸ್ಟ್ ಟೈಮ್ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂದರೆ ಇಶ್ಯೂ ಆಗದೆ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ರತಿ ವರ್ಷನೂ ನೀವು ರಿನ್ಯೂವಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದೆ ನಿಮಗೆ ವೇಟಿಂಗ್ ಪೀರಿಯಡ್ ಅಂತ. ನೀವು ರಿನ್ಯೂವಲ್ ಮಾಡಿದ್ರೆ ವೇಟಿಂಗ್ ಪೀರಿಯಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಕೆಲವೊಂದು ಕಂಪ್ನಿಗಳು ರೀಸ್ಟೋರ್ ಬೆನಿಫಿಟ್ ಕೊಡ್ತಾರೆ. ಸೊ ನೀವು ಫಾರ್ ಎಕ್ಸಾಂಪಲ್ ಈ ವರ್ಷ ಏನಾದರೂ ನೀವು ಇನ್ ಕೇಸ್ ಏನಾದರೂ ನೀವು ಅಮೌಂಟ್ ಏನಾದರೂ ನೀವು ಯೂಸ್ ಮಾಡಲಿಲ್ಲ ಅಂತಂದರೆ ಆ ಅಮೌಂಟ್ನ ನೆಕ್ಸ್ಟ್ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಆ ಥರ ಒಂದು ಆಪ್ಷನ್ ಇರೋ ಥರ ನೋಡ್ಕೊಳ್ಳಿ, ನನ್ನ ಕಡೆಯಿಂದ ಸಜೆಷನ್. ಸೊ ಇಷ್ಟೊಂದು ಪಾಯಿಂಟ್ಸ್ನ ನೀವು ಚೆಕ್ ಮಾಡಿಕೊಂಡು ಒಂದು
ಹೆಲ್ತ್ ಇನ್ಶೂರೆನ್ಸ್ನ ಚೆಕ್ ಮಾಡುವ ಹೆಲ್ತ್ ಇನ್ಶೂರೆನ್ಸ್ನ ತಗೊಂಡಿದ್ದಾಗಿದ್ದರೆ ಚೆಕ್ ಮಾಡಿ ಪಕ್ಕ ನಿಮಗೆ 100% ಅಂದರೆ ಅವಾಗ ಹೇಳಿದ್ನಲ್ಲ ಕೋ ಪೇಮೆಂಟ್ 0 ಇರಬೇಕಂತ. ಸೊ 100% ನಿಮ್ಗೆ 5 lakhs ಆಗಿದ್ರೆ 5 lakhs ಬಿಲ್ಲು ನಿಮಗೆ ಕಂಪ್ನಿ ಕಡೆಯಿಂದನೇ ಪೇಮೆಂಟ್ ಮಾಡುತ್ತೆ. ಸೊ ಇದೆಲ್ಲ ಮೈನ್ ಥಿಂಗ್ಸ್ನ ನೀವು ಏನಾದರೂ ಇಟ್ಕೊಂಡು ನೀವೇನಾದರೂ ಇನ್ಶೂರೆನ್ಸ್ ತಗೊಂಡ್ರೆ ಸೊ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗೋದಿಲ್ಲ, ಫಿನಾನ್ಷಿಯಲಿ ನಿಮ್ಗೆ ವೀಕ್ ಆಗೋದಿಲ್ಲ, ಆ್ಯಂಡ್ ಯಾವುದೇ ಕಾರಣಕ್ಕೂ ಒಂದು ಕಷ್ಟ ಸಿಕ್ಕಾಕೊಳ್ಳೋ ಅವಶ್ಯಕತೆ ಇಲ್ಲ ಫಿನಾನ್ಷಿಯಲಿ ಪ್ರಾಬ್ಲಮ್ ಇಂದ. ಸೊ ಇಷ್ಟೆಲ್ಲ ನೀವು ಒಂದು ಥಿಂಗ್ಸ್ನ ಫಾಲೋ ಮಾಡಿದ್ದಾಗಿದ್ದಲ್ಲಿ ಸೊ ಯಾವುದೇ ಕಾರಣಕ್ಕೂ ನಿಮಗೆ ಕ್ಲೈಮ್ ಪ್ರಾಬ್ಲಮ್ ಆಗೋದಿಲ್ಲ, ಅಮೌಂಟ್ ವಿಚಾರದಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಇನ್ಶೂರೆನ್ಸ್ ತಗೋಬೇಕಂದ್ರೆ ಕಡಿಮೆ ಇದೆ, ಚೀಪ್ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ತಗೊಳಕ್ಕೆ ಹೋಗ್ಬಾರ್ದು. ಸೊ ಅಮೌಂಟು ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮಗೆ ಕವರೇಜ್ ಚೆನ್ನಾಗಿ ಬರಬೇಕು ಅಷ್ಟೇ. ಸೊ ಇಷ್ಟು. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದು ಶೇರ್ ಮಾಡಿ. ಸೊ ನನ್ನ VK ಇನ್ಫೋಸನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ದಯವಿಟ್ಟು ಮರಬೇಡಿ. ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ನನ್ನ ಜೊತೆ ಇದ್ದರೆ ಸಾಕು. ಥ್ಯಾಂಕ್ ಯು.